ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕುಟುಂಬ ಎಂಬ ಪಾಠವನ್ನು ನಾವು ಇವತ್ತು ತಿಳ್ಕೊಂಡ್ರಿ ಸಮಾಜಶಾಸ್ತ್ರದ್ದು. ಏನಿದು ಕುಟುಂಬ ಅಂತಂದ್ರೆ ಮಾನವ ಸಮಾಜ ಏನೈತಲ್ಲ ಮೂಲಭೂತ ಬಯಕೆಗಳನ್ನು ಈಡೇರಿಸ್ಕೊಳ್ಬೇಕಂತಂದು ಹೇಳಿ ಹಲವಾರು ಸಾಮಾಜಿಕ ಸಂಸ್ಥೆಗಳನ್ನು ರೂಪಿಸ್ಕೊಳ್ತಾನ್ರಿ. ಅಂಥ ಹಲವಾರು ಸಾಮಾಜಿಕ ಸಂಸ್ಥೆಗಳದಾವಲ್ಲ, ಅದರೊಳಗೆ ಈ ಕುಟುಂಬ ಅನ್ನೋದೊಂದು ನಾವು ನೋಡ್ಬೋದು ರೀ, ಪ್ರಮುಖ ಆಗೈತೆ ಅಂತ ನಾವು ಹೇಳ್ಬೋದು. ನೋಡಿರಿ, ಇದು ಕುಟುಂಬ ಏನೈತಲ್ಲ, ಇದೊಂದು ಸಮಾಜದ ಮೂಲ ಸಂಸ್ಥೆ ಅಂತಂದು ಹೇಳಿ ನಾವು ಇಡ್ಬೋದು. ಯಾಕಂದ್ರೆ ಇದು ಎಲ್ಲ ಚಟುವಟಿಕೆಗಳು ಈ ಕುಟುಂಬದ ಆಧಾರದ ಮೇಲೆ ನಡೀತಾವು ಅಂತ ನಾವು ಹೇಳ್ಬೋದು ರೀ. ಈ ಕುಟುಂಬ ಅನ್ನಕಂತೀವಿ. ಈ ಕುಟುಂಬದ ಅರ್ಥ ನೋಡ್ಕೊಂಡ್ರಿ ಫಸ್ಟ್. ಏನಪ್ಪ ಅಂದ್ರೆ ಈ ಕುಟುಂಬ ಏನೈತಲ್ಲ, ಇದು ಇಂಗ್ಲೀಷ್ನ ಫ್ಯಾಮ್ಲಿ ಎಂಬ ಪದದಿಂದ ಈ ಫ್ಯಾಮ್ಲಿ ಅಂತಂದು ಇಂಗ್ಲೀಷ್ನೊಳಗೆ ಕರೀತಾರೆ. ಇದು ಲ್ಯಾಟಿನ್ ಭಾಷೆಯ ಫ್ಯಾಮ್ಲಿ ಅನ್ನೋದು ಏನೈತಲ್ಲ, ಇದು ಲ್ಯಾಟಿನ್ ಭಾಷೆಯ ಫ್ಯಾಮ್ಯುಲಸ್ ಎಂಬ ಶಬ್ದದಿಂದ ಬಂದೈತ್ರಿ. ಏನಪ್ಪ ಇದ್ರ ಅರ್ಥ ಅಂತಂದ್ರೆ ಆಳು ಅಂತಂದು ಅರ್ಥ ಆಗತ್ತೆ ರೀ. ನೋಡಿರಿ, ಹಿಂದಿನ ಕಾಲದೊಳಗೆ ಕುಟುಂಬದೊಳಗೆ ಏನಂದ್ರೆ ಗಂಡ ಹೆಂಡತಿ ಮಕ್ಕಳು ಅಲ್ದ ಮತ್ತು ಸದಸ್ಯರು ಅಜ್ಜ ಅಮ್ಮ ಈ ಥರ ಎಲ್ಲ ಸದಸ್ಯರುಗಳು ಇರ್ತಿದ್ದರು ರೀ. ಆದ್ರೆ ಈಗಿನ ಇದ್ರೊಳಗಂದ್ರೆ ಆ ಥರ ಕುಟುಂಬಗಳು ಕಾಣಂಗಿಲ್ಲ ಬಿಡ್ರಿ ನಾವು. ಇನ್ನು ಕುಟುಂಬದ ಸದಸ್ಯರ ಒಳಗಿನ ಸಂಬಂಧ ಹೆಂಗಿರ್ತಿತ್ತಪ್ಪ ಅಂದ್ರೆ ಒಂದೇ ರಕ್ತ ಸಂಬಂಧದ ಮೇಲೆ ಇದು ನಿರ್ಧಾರವಾಗ್ತಿತ್ತು ಅಂತ ನಾವು ಹೇಳ್ಬೋದು ರೀ. ಇಲ್ಲಿ ವಿವಾಹ, ರಕ್ತ ಸಂಬಂಧ ಮತ್ತು ದತ್ತು ಸ್ವೀಕಾರಗಳನ್ನು ಒಳಪಡಿಸ್ತಿತ್ತು ಅಂತ ನಾವು ಹೇಳ್ಬೋದು ರೀ. ನೋಡಿರಿ, ಸಾಮಾನ್ಯವಾಗಿ ಏನಂದ್ರೆ ಬಹುಕಾಲ ಸಂತತಿ ಮತ್ತು ಸಂತತಿ ಸಹಿತ ಮತ್ತು ಸಂತತಿ ರಹಿತ ಗಂಡ ಹೆಂಡತಿಯ ಸಂಘ ಜೀವನ ಎಂದು ಹೇಳಬಹುದು. ಏನಂದ್ರೆ ಈ ಕುಟುಂಬ ನೋಡ್ರಿ, ಇಲ್ಲಿ ಸಂಸ್ಕೃತಿ ಏನಂದ್ರೆ ಇದು ಕುಟುಂಬ ಅಂತಂದ್ರೆ ಬಹುಕಾಲದ ಸಂತತಿ ಸಹಿತ ಅಂದರೆ ಬಹಳ ದಿನಗಳವರೆಗೂ ಅಂದ್ರೆ ಜೀವನ ಪೂರ್ತಿಯಾಗಿ ಮಕ್ಕಳೊಂದಿಗೆ, ಅಕಸ್ಮಾತಾಗಿ ಒಬ್ರೊಬ್ರಿಗೆ ಮಕ್ಕಳಿರಲ್ಲ, ಸಂತತಿ ರಹಿತ ಅಂದ್ರೆ ಮಕ್ಕಳು ಇರದೇ ಇರೋರು ಕೂಡ ಏನಂದ್ರೆ ಗಂಡ ಹೆಂಡತಿ ಎಲ್ಲ ಸೇರಿ ಒಂದೇ ಜೀವನವನ್ನು ನಡೆಸುವಂಥ ಇದಕ್ಕೇನಂದ್ರೆ ಕುಟುಂಬ ಅಂತಂದು ಹೇಳಿ ನಾವು ಹೇಳ್ಬೋದು ರೀ. ಇದ್ರ ಮುಖ್ಯ ಆಧಾರ ಏನಂತಂದ್ರೆ ರಕ್ತ ಸಂಬಂಧ ಮತ್ತು ಅದರ ಭಾವನೆಗಳಂತಂದು ನಾವು ಹೇಳ್ಬೋದು ರೀ. ಈ ಕುಟುಂಬದ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಈ ಕುಟುಂಬದ ಲಕ್ಷಣಗಳು ಏನಂದ್ರೆ ಸರ್ವವ್ಯಾಪಕವಾಗಿದ್ದು ನೋಡ್ರಿ. ಏನಪ್ಪ ಅಂತಂದ್ರೆ ಆಯಾ ಕಾಲಕ್ಕೆ ಆಯಾ ಪ್ರದೇಶಕ್ಕೆ ತಕ್ಕಂತನ ಈ ಸ್ವಲ್ಪ ವ್ಯತ್ಯಾಸ ಕಂಡು ಬಂದ್ರೂ ಎಲ್ಲ ಸಮಾಜದೊಳಗೂ ನಾವೇನಂದ್ರೆ ಕುಟುಂಬ ಕಾಣ್ತೀವಿ ಅಂತಂದು ಹೇಳ್ಬೋದು ರೀ. ವಿವಾಹ, ಪಾಲನೆ ಆಗಿರೋದು, ಪೋಷಣೆ ಆಗಿರ್ಬೋದು, ಅದರ ಬಂಧ ಇರ್ಬೋದು, ಮತ್ತು ಆಸ್ತಿ ವಿಷಯಗಳಲ್ಲಿ ಒಂದು ಆಗಿರ್ಬೋದು, ಒಟ್ಟು ಎಲ್ಲ ಇದ್ರೊಳಗೂ ನಾವೇನಂದ್ರೆ ಕುಟುಂಬವನ್ನು ನಾವು ನೋಡ್ತೀವಿ ಅನ್ನೋದಕ್ಕೆ ನಾವೇನಂದ್ರೆ ಕುಟುಂಬ ಸರ್ವವ್ಯಾಪಕವಾದದ್ದು ಅಂತ ಹೇಳ್ಬೋದು ರೀ. ಇನ್ನು ಸಮಾಜದ ಎಲ್ಲ ಚಟುವಟಿಕೆಗಳ ಮೂಲ ಘಟಕ ಅಂತಂದು ನಾವು ಹೇಳ್ಬೋದು ರೀ. ಏನಪ್ಪ ಅಂತಂದ್ರೆ ಫಸ್ಟ್ ಯಾವುದೇ ಸಮಾಜ ಸಂಸ್ಥೆಗಳ ಒಂದು ಮೂಲ ಘಟಕ ಅಂತಂದು ನೋಡಿದ್ವಲ್ಲ ನಾವು, ಫಸ್ಟ್ ಸಾಮಾಜಿಕ ಸಂಸ್ಥೆಗಳ ಚಟುವಟಿಕೆ ಪ್ರಾರಂಭವಾಗೋದು ಎಲ್ಲಿ ಅಂದರೆ ಈ ಕುಟುಂಬದಿಂದ ಅಂತಂದು ನಾವು ಹೇಳ್ಬೋದು ರೀ. ಹಂಗೆ ಯಾಕಂದ್ರೆ ನಾವು ಏನೋ ಕಲಿತೀವಿ, ಏನೋ ಇದಾಗ್ತೀವಿ, ಮುಂದುವರಿತೀವಿ ಅಂತಂದ್ರೆ ಮೊದಲೇ ಏನಂದ್ರೆ ನಾವು ನಮ್ಮ ಕುಟುಂಬದೊಳಗೆ ಏನು ಕಲಿತು ಬಂದಿರ್ತೀವೋ, ಯಾವ ಸಂಸ್ಕೃತಿಯನ್ನು ಕಲಿತು ಬಂದಿರ್ತೀವೋ ಅದ ಮುಖ್ಯ ಆಗುತ್ತೆ ನೋಡಿರಿ. ಹಾಗಾಗಿ ಸಮಾಜ ಏನಂದ್ರೆ ಎಲ್ಲ ಚಟುವಟಿಕೆಗಳಿಗೂ ಇದೊಂದು ಮೂಲ ಘಟಕ ಅಂತ ನಾವು ಹೇಳ್ಬೋದು. ಇನ್ನು ಜವಾಬ್ದಾರಿ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಜಾಸ್ತಿ ಇರುತ್ತೆ ನೋಡಿರಿ. ಇದು ಲಕ್ಷಣಗಳು ಏನಂದ್ರೆ ಈ ಸಮಾಜದ ಇತರ ಸಂಸ್ಥೆಗಳ ಜೊತೆ ವಿವಿಧ ಸಂದರ್ಭಗಳಲ್ಲಿ ಯಾವ ರೀತಿ ನಡ್ಕೋಬೇಕು ಮತ್ತು ಯಾವ ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋದನ್ನು ಈ ಕುಟುಂಬ ತನ್ನ ಸದಸ್ಯರಿಗೆ ಹೇಳ್ಕೊಡ್ತೈತಿ ಅಂತ. ಅಂದರೆ ಎಕ್ಸಾಂಪಲ್ ನಾವೇನು ಹೇಳ್ಬೇಕಂದ್ರೆ ಮಕ್ಕಳಿಗೆ ನೆರೆಹೊರೆಯವ್ರ ಜೊತೆ ಹೆಂಗಿರಬೇಕು, ಹೆಂಗೆ ಜೀವಿಸಬೇಕು, ಅವ್ರ ಜೊತೆ ಹೇಗೆ ಮಾತಾಡ್ಬೇಕು ಅನ್ನೋದು ಕಲಿಸುತ್ತಲ್ಲ. ಹಾಗಾಗಿ ಜವಾಬ್ದಾರಿ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಈ ಕುಟುಂಬ ಇದನ್ನು ಮಾಡತ್ತೆ ಅಂತೇಳಿ. ಇನ್ನು ಪಾಲನೆ ಮತ್ತು ಪೋಷಣೆ ಅಂತಂದು ಅಂದರೆ ಕುಟುಂಬದ ಸದಸ್ಯರು ಏನಿದೆಯಲ್ಲ, ಮಕ್ಕಳನ್ನೆಲ್ಲ ಒಂದು ಹಂತದವರೆಗೂ ಲಾಲನೆ ಪಾಲನೆ ಆಗಿರ್ಬೋದು, ಅವರಿಗೆ ಅಕ್ಷರಾಭ್ಯಾಸ ಕೊಡೋದಾಗಿರ್ಬೋದು, ಈ ರೀತಿ ಅವ್ರನ್ನ ರಕ್ಷಣೆ ಮಾಡುವುದಾಗಿ ಏನಿದೆ ಎಲ್ಲ ಕುಟುಂಬದ ಕರ್ತವ್ಯವಾಗಿರ್ತೈತೆ ನಾವು ಹೇಳ್ಬೋದು. ಇನ್ನು ಸಾಮಾಜಿಕ ವರ್ತನೆಗಳನ್ನು ಹೇಳಿಕೊಡೋದು ಅಂದ್ರೆ ನೋಡಿರಿ, ಮಗು ಅಲ್ಲಿ ಬೆಳೆದಿರ್ತೈತಿಯಪ್ಪ, ಬಾಲ್ಯಾವಸ್ಥೆ ಅಂದರೆ ಯೌವನಾವಸ್ಥೆ ಮುಖ್ಯವಾಗಿರ್ತೈತಿ. ಆ ಮಗು ಈ ಕುಟುಂಬವನ್ನು ತೊರೆದು ಹೊರಗಡೆ ಜಗತ್ತಿಗೆ ಕಾಲಿಡ್ತೂಪ ಅಂತಂದ್ರೆ ಹೇಗಿರಬೇಕು, ಹೇಗೆ ನಡವಳಿಕೆ ಇರಬೇಕು, ಯಾರ ಜೊತೆ ಯಾವ ಥರ ಮಾತಾಡಬೇಕು, ಅದನ್ನೆಲ್ಲ ವಿಚಾರಧಾರೆಗಳನ್ನು ಏನಂದ್ರೆ ಈ ಕುಟುಂಬ ಹೇಳ್ಕೊಡ್ತೈತಿ ಅಂತಂದು ಹೇಳ್ತಾರೆ ರೀ. ನೋಡಿರಿ, ಇದು ಕುಟುಂಬ ಅಂದ್ರೇನು ತಲೆಮಾರುಗಳ ಪರಂಪರೆಯನ್ನು ತಿಳಿಸ್ತೈತಿ ಅಂತ ಹೇಳ್ತಾರೆ ರೀ. ಹೆಂಗಂದ್ರೆ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮಕ್ಕಳ ಸಂಬಂಧವನ್ನು ಇದು ವಿವರಿಸ್ತೈತಿ ಅಂತಂದು. ಅಜ್ಜ ಅಜ್ಜಿ ಹಿರಿಯ ಪೋಷಕರು ಅಂತಂದು ಹೇಳಿ ಇದು ಒಂದನೇ ತಲೆಮಾರಿಗೆ ನಾವು ಹೇಳಿದ್ರೆ,
ಅಪ್ಪ ಅಮ್ಮ ಅನ್ನೋದೇನೆಂದರೆ 2ನೇ ತಲೆಮಾರು ತೋರಿಸುತ್ತೆ, ಮಕ್ಕಳು ಅನ್ನೋದೇನೆಂದರೆ ಇದು 3ನೇ ತಲೆಮಾರನ್ನು ತೋರಿಸುತ್ತಾ ಅಂತಂದು ಹೇಳ್ಬೋದು ರೀ. ನೋಡಿರಿ, ಈ ಕುಟುಂಬದ ಪ್ರಕಾರಗಳದ ನೋಡಿರಿ. ಈ ಕುಟುಂಬದ ಪ್ರಕಾರಗಳನ್ನು ರಕ್ತ ಸಂಬಂಧವನ್ನು ಆಧರಿಸಿ 2 ರೀತಿ ಮಾಡ್ತಾರೆ. ಹಾಗೆ ವಿವಾಹ ಪದ್ಧತಿಗಳನ್ನು ಆಧಾರವಾಗಿಟ್ಕೊಂಡು 3 ವಿಧದೊಳಗೆ ಹೇಳ್ತಾರೆ. ಈ ರೀತಿಯಾಗಿ ಇದನ್ನು ವಿಂಗಡಣೆ ಮಾಡ್ತಾರೆ. ಮೊದಲನೇದಾಗಿ ಏನಂದ್ರೆ ಫಸ್ಟ್ನೇದು ಎಲ್ಲರಿಗೂ ಇಂಪಾರ್ಟೆಂಟ್ ಏನಂದ್ರೆ ವಂಶದ ಆಧಾರದೊಳಗೆ ನೋಡ್ಕೋಬೇಕಂದ್ರೆ ನಾವು ಮಾತೃಪ್ರಧಾನ ಕುಟುಂಬ ಮತ್ತು ಪಿತೃಪ್ರಧಾನ ಕುಟುಂಬ ಅಂತ ನಾವು ಹೇಳ್ಬೋದು ರೀ. ಮಾತೃಪ್ರಧಾನ ಕುಟುಂಬ ಅಂದ್ರೆ ಏನಂದ್ರಪ್ಪ ಅಂದ್ರೆ ಕುಟುಂಬದೊಳಗೆ ಆಸ್ತಿ ಮೇಲೆ ಹಕ್ಕು ಯಾರಿಗೆ ಇರ್ತೈತೆ ಅಂದ್ರೆ ಅಥವಾ ಮತ್ತು ಉತ್ತರಾಧಿಕಾರಿ ಯಾರು ಇರ್ತಾರೆ ಅಂದ್ರೆ ಈ ಮಹಿಳೆನೇ ಇರ್ತಾಳೆ. ಸೊ ಅದಕ್ಕೆ ಮಾತೃಪ್ರಧಾನ ಕುಟುಂಬ ಅಂತಂದು ಹೇಳಿ ನಾವು ಹೇಳ್ಬೋದು ರೀ. ಇನ್ನು ಇದು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದೊಳಗೆ ಕಂಡುಬರ್ತಂಗೆ ಕೇರಳ ಆಗಿರ್ಬೋದು. ಕೇರಳ ರಾಜ್ಯದ ಮಲಬಾರಿನ ನಾಯರ್ ಮತ್ತು ಈಶಾನ್ಯ ಭಾರತದ ಕೆಲವು ಆದಿವಾಸಿ ಸಮುದಾಯಗಳಿಗೆ ಈ ಮಾತೃಪ್ರಧಾನ ಕುಟುಂಬ ಇನ್ನು ಜಾರಿಯೊಳಗೈತಿ ಅಂತ ನಾವು ಹೇಳ್ಬೋದು ರೀ. ಇನ್ನು ಪಿತೃಪ್ರಧಾನ ಕುಟುಂಬ ಅಂದ್ರೆ ಅದ್ರ ಅಪೋಸಿಟ್ಟು. ಪಿತೃಗಳು ಏನಂದ್ರೆ ಆ ಕುಟುಂಬದ ಪ್ರಮುಖ ಆಸ್ತಿ ಹಕ್ಕನ್ನು ಮತ್ತು ಇತರೆ ಹಕ್ಕುಗಳನ್ನು ಪುರುಷ ಕೇಂದ್ರಿತವಾಗಿರ್ತೈತಿ. ಹಾಗಾಗಿ ಪಿತೃಪ್ರಧಾನ ಕುಟುಂಬ ಅಂತಂದು ಹೇಳ್ತಾರೆ. ಇದು ಎಲ್ಲಂದ್ರೆ ಗ್ರೀಕ್ ಆಗಿರ್ಬೋದು, ರೋಮ್ ಆಗಿರ್ಬೋದು, ನಮ್ಮ ಇಂಡಿಯಾದೊಳಗಾಗಿರ್ಬೋದು, ಎಲ್ಲ ನೆರೆಯ ಚೀನಾ ದೇಶಗಳಲ್ಲಿ ಕೂಡ ಈ ಬಹುದಿನದಿಂದಲೂ ಈ ಪಿತೃಪ್ರಧಾನ ಕುಟುಂಬದ ಐತಿ ಅಂತ ನಾವು ಹೇಳ್ಬೋದು ನೋಡಿರಿ. ಇನ್ನು ಆಧುನಿಕ ಕೇಂದ್ರ ಕುಟುಂಬ ಅಂತಂದರೆ ಏನಂದ್ರೆ ನೋಡಿರಿ, ಹೇಳ್ತೀನಿ. ಕುಟುಂಬದ ರಚನೆ ಮತ್ತು ಅದರೊಳಗೆ ವಾಸಿಸುವ ಪೀಳಿಗೆಯ ಸಂಖ್ಯೆಯ ಆಧಾರದೊಳಗೆ ಈ ಕುಟುಂಬವನ್ನು ಕೇಂದ್ರ ಕುಟುಂಬ, ಅವಿಭಕ್ತ ಕುಟುಂಬ ಮತ್ತು ವಿಸ್ತೃತ ಕುಟುಂಬ ಅಂತಂದು ಮತ್ತು ವಿಂಗಡಣೆ ಮಾಡ್ಯಾರ ನೋಡ್ರಿ. ಏನಂದ್ರೆ ತಂದೆ ತಾಯಿ ಮತ್ತು ಅವ್ರ ಮದುವೆ ಆಗ್ಲಾರಂಥ ಮಕ್ಕಳು ಮಾತ್ರ ಸದಸ್ಯರಿರುವ ಕುಟುಂಬ ಏನಂತಾರಂದ್ರೆ ಕೇಂದ್ರ ಕುಟುಂಬ ಅಂತಂದು ಹೇಳಿ ಕರೀತಾರೆ ರೀ. ಇನ್ನು ಅವಿಭಕ್ತ ಕುಟುಂಬ ಅಂತಂದ್ರೆ ಅಜ್ಜ ಅಜ್ಜಿ ಅವ್ರ ಮಕ್ಕಳು ಮತ್ತು ಅವ್ರ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಸೇರಿ ವಿಸ್ತೃತವಾಗಿ 2 ತಲೆಮಾರುಗಳಿಗಿಂತ ಹೆಚ್ಚು ಜನರು ಇರ್ತಾರಲ್ಲ, ಅದಕ್ಕೇನಂದ್ರೆ ಅವಿಭಕ್ತ ಕುಟುಂಬ ಅಂತಂದು ಹೇಳ್ತಾರೆ ರೀ. ಈ ಕೇಂದ್ರ ಕುಟುಂಬದ ಗಾತ್ರ ಏನಿರ್ತೈತಿ, ಇದ್ರ ಲಕ್ಷಣಗಳನ್ನು ನೋಡಿದ್ರೆ ಅದರ ಗಾತ್ರ ಚಿಕ್ಕದಿರ್ತೈತಿ ಕೇಂದ್ರ ಕುಟುಂಬದ್ದು. ಮತ್ತು ಸರಳ ಮತ್ತು ಸಾಮಾಜಿಕ ನಿಯಂತ್ರಣ ಇರ್ತೈತಿ. ಮತ್ತು ಆಧುನಿಕ ತಂತ್ರಜ್ಞಾನಕ್ಕೆ ಒಲವು ಕೊಡ್ತಾರೆ. ಮತ್ತು ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಇರ್ತೈತಿ. ಮತ್ತು ಸಂಕೀರ್ಣತೆ ಇರ್ತೈತಿ ಅಂತ ಹೇಳ್ತಾರೆ ರೀ. ಇನ್ನು ಅವಿಭಕ್ತ ಕುಟುಂಬದ ಲಕ್ಷಣಗಳು ಏನಿರ್ತೈತಿ, ಗಾತ್ರದಲ್ಲಿ ದೊಡ್ಡದು. ಯಾಕಂದ್ರೆ ತಲೆಮಾರುಗಳು ಸೇರಿ ಒಟ್ಟುಗೂಡಿ ಅಲ್ಲಿರ್ತಾರೆ. ಸೊ ಹಾಗಾಗಿ ಅದು ಸಹಕಾರ ಸಹಭಾಗಿತ್ವ ಅಂದರೆ ಒಬ್ರಿಗೊಬ್ರು ಏನಂದ್ರೆ ಸಹಕಾರ ಮನೋಭಾವವನ್ನು ಹೊಂದಿರ್ತಾರೆ ಅಂತ. ಇನ್ನು ವಾಸಸ್ಥಾನ ಮತ್ತು ಅಡುಗೆ ಮನೆ ಅಂದ್ರೆ ಎಲ್ಲರೂ ಸೇರಿ ಒಂದೇ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾರೆ. ಪ್ರತ್ಯೇಕವಾದಂಥ ಸ್ಥಳಗಳಿರಂಗಿಲ್ಲ ಅವರಿಗೆ. ಇನ್ನು ಧರ್ಮ ನೋಡಿರಿ, ಏನಂದ್ರೆ ಅವಿಭಕ್ತ ಕುಟುಂಬ ಸದಸ್ಯರೆಲ್ಲ ಏನಂದ್ರೆ ಒಂದೇ ಧರ್ಮವನ್ನು ನಂಬ್ತಾರೆ ಮತ್ತು ಆಚರಿಸ್ತಿರ್ತಾರೆ ಅಂತ ಹೇಳ್ಬೋದು ರೀ. ಮತ್ತು ಸ್ವಯಂಪೂರ್ಣ ಘಟಕ ಅಂತಂದು ಹೇಳ್ಬೋದು ರೀ. ಏನಂದ್ರೆ ಸ್ವಯಂಪೂರ್ಣ ಘಟಕ ಯಾಕಂತ ತನ್ನ ಕುಟುಂಬದ ಸದಸ್ಯರಿಗೆ ಬೇಕಾಗುವ ಬಹುಪಾಲು ಅಗತ್ಯವನ್ನು ಈ ಅವಿಭಕ್ತ ಕುಟುಂಬಗಳು ಏನೈತಲ್ಲ ಅಗತ್ಯತೆಗಳನ್ನು ಪೂರೈಸ್ತಿರ್ತಾವೆ ರೀ. ಹಾಗಾಗಿ ಸ್ವಯಂಪೂರ್ಣ ಘಟಕ ಅಂತಂದು ಹೇಳ್ಬೋದು. ಅಧಿಕಾರ ಸಂರಚನೆ ಏನಂದ್ರೆ ಈ ಕುಟುಂಬದ ಹಿರಿಯ ಸದಸ್ಯ ಇರ್ತಾನಲ್ರಿ, ಅವನ ಮೇಲಿನ ಈ ಅಧಿಕಾರ ಮತ್ತು ಜವಾಬ್ದಾರಿ ಇರ್ತೈತೆ ರೀ. ಅವ್ರಿಗೆ ಯಾವುದೇ ನಿರ್ಧಾರಗಳನ್ನು ತೊಗೋಬೇಕಾದ್ರೂ ಅದರ ಅಧಿಕಾರ ಎಲ್ಲ ಏನಿರ್ತೈತೆ ಅಂದ್ರೆ ಹಿರಿಯ ಸದಸ್ಯನಿಗೆ ಇರ್ತೈತೆ ಅಂತ ಹೇಳ್ಬೋದು ರೀ. ನೋಡಿರಿ, ಇಷ್ಟಿದೆ ನೋಡಿರಿ ಇವತ್ತಿಂದು ಕುಟುಂಬ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.